ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾನು ರಕ್ಷಾ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ವೈದ್ಯರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಮನೆಗೊಬ್ಬ ವೈದ್ಯ ಬೇಕು ಅಂತ ಹೇಳ್ತಾರೆ. ಯಾಕೆ ಮನೆ ವೈದ್ಯರಿಗೆ ಅಷ್ಟೊಂದು ಮಹತ್ವ ಇದೆ, ಯಾಕೆ ನಮ್ಮೆಲ್ಲರಿಗೂ ಮನೆಗೊಬ್ಬ ವೈದ್ಯ ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ, ಯಾಕೆ ಅವರು ಮುಖ್ಯ ಅನ್ನೋದನ್ನ ನಮಗೆ ಹೇಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ಪೆಷಲ್ ಡಾಕ್ಟರ್, ಪೀಪಲ್ಸ್ ಡಾಕ್ಟರ್, ಪದ್ಮಭೂಷಣ ಡಾಕ್ಟರ್ BM ಹೆಗ್ಡೆ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸಾಕಷ್ಟು ಸಲ ನೀವು ಹೇಳಿದ್ದೀರಾ ನಮ್ಮ ಇಂಟರ್ವ್ಯೂ ಅಲ್ಲಿ, ಮನೆಗೊಬ್ಬರು ವೈದ್ಯರು ಬೇಕು, ಸೊ ಒಂದು ಫ್ಯಾಮಿಲಿಗೆ ಒಬ್ಬ ವೈದ್ಯ ಬೇಕು, ತುಂಬಾನೇ ಮುಖ್ಯ ಅದು ಅಂತ ಅಂದ್ಬಿಟ್ಟು. ಯಾಕೆ ತುಂಬಾ ಮುಖ್ಯ ಅಂತ ಅನ್ಸತ್ತೆ, ಏನು ಆ ವೈದ್ಯರ ಕೆಲಸ ಅಂತ ಹೇಳ್ತೀರಾ ನೀವು? ಇದು ಬಹಳ ಒಳ್ಳೆಯ ಪ್ರಶ್ನೆ, ಬಹಳ ಮುಖ್ಯ ಪ್ರಶ್ನೆ. ಇದನ್ನು ಪ್ರತಿಯೊಬ್ಬರು ಸರಿಯಾಗಿ ತಿಳ್ಕೊಳ್ಬೇಕು. ನಮಗೆ ಪ್ರತಿಯೊಬ್ಬರಿಗೂ ಒಬ್ಬ ಡಾಕ್ಟ್ರು ಬೇಕು. ಯಾಕೆಂದರೆ ನಮಗೆ ಈ ಕಾಯಿಲೆಗಳ ವಿಚಾರ ಗೊತ್ತಿಲ್ಲ. ನಾವು ತಪ್ಪು ತಿಳುವಳಿಕೆ ತಿಳ್ಕೊಳ್ತೇವೆ. ಇದು ನಮ್ಮ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಪುಸ್ತಕಗಳಿರ್ಬೋದು, ಇದರಿಂದ ತಿಳ್ಕೊಂಡು ನಾವು ತಪ್ಪು ಅಭಿಪ್ರಾಯಗಳನ್ನು ತಿಳ್ಕೊಂಡು ತಪ್ಪು ಕೆಲಸ ಮಾಡ್ತೇವೆ. ಒಮ್ಮೆ ತಪ್ಪು ಕೆಲಸ ಮಾಡಿ ಜೀವಕ್ಕೆ ಔಷಧಿನೋ ಆಪರೇಷನ್ ಮಾಡಿದರೆ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇದಕ್ಕೆ ಪ್ರತಿಯೊಬ್ಬನಿಗೂ ಒಬ್ಬ ಒಳ್ಳೆಯ ಮನುಷ್ಯ. ಈ ಡಾಕ್ಟ್ರು ಅಂದರೆ ಅವನಿಗೆ ತುಂಬ ಡಿಗ್ರಿ ಬೇಕು, ಅದು ಕಲ್ತಿರಬೇಕು, ಅದು ಇದೆಲ್ಲ ಮುಖ್ಯ ಅಲ್ಲ. ಅವನು ಹೇಗೆ ಮನುಷ್ಯ, ಆ ಮನುಷ್ಯನಿಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಉಂಟಾ, ನಿಮ್ಮ ಆರೋಗ್ಯದ ಮೇಲೆ ಅವನಿಗೆ ಕಾಳಜಿ ಉಂಟಾ, ನಿಮ್ಮ ಕುಟುಂಬ ಒಳ್ಳೆಯದಾಗಿರ್ಬೇಕು ಅಂತ ಅವನಿಗೆ ಮನಸ್ಸುಂಟ, ನಿಮ್ಮ ವಿಷಯದಲ್ಲಿ ಅವನಿಗೆ ಕೇಳಲಿಕ್ಕೆ ಹುರುಪುಂಟ, ಅಂಥವನನ್ನು ಸೆಲೆಕ್ಟ್ ಮಾಡಬೇಕು. ಅಂಥವನನ್ನು ಯಾವಾಗಲೂ ನಾವೆಲ್ಲ ಕುಟುಂಬದವ್ರು ನೋಡ್ತಾ ಇರಬೇಕು, ಪೀರಿಯಾಡಿಕಲಿ ನೋಡಬೇಕು. ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಅವನ ಹತ್ರ ಹೋಗ್ಕೊಳ್ಬೇಕು. ಯಾಕಂದರೆ ಅವನಿಗೆ ಈ ವಿಷಯ ಎಲ್ಲ ಗೊತ್ತುಂಟು, ಅವನು ಅದಕ್ಕೆ ಬೇಕಾದಂಥ ಪರಿಹಾರ ಕಂಡುಕೊಳ್ತಾನೆ. ಇದನ್ನು ಯಾಕೆ ಒತ್ತಿ ಹೇಳ್ತೇನೆಂದರೆ, ಒಬ್ಬನಿಗೆ ಒಂದು ಮನುಷ್ಯನಿಗೆ 100 ಕಾಯಿಲೆ ಬಂದರೆ ಅದರಲ್ಲಿ 95 ಕಾಯಿಲೆ ತನ್ನಷ್ಟಕ್ಕೆ ಗುಣ ಆಗ್ತದೆ. ಇದಕ್ಕೆ ಹೇಳೋದು ಮೈನರ್ ಇಲ್ನೆಸ್ ಸಿಂಡ್ರೋಮ್ಸ್ ಅಂತ. ಈ ಮೈನರ್ ಇಲ್ನೆಸ್ ಸಿಂಡ್ರೋಮ್ಸ್ ಕೂಡ ಇವತ್ತು ನಾವು ಏನು ಮಾಡ್ತೇವೆ ಅಂದರೆ ಸ್ಪೆಷಲಿಸ್ಟ್ ಹತ್ರ ಹೋಗ್ತೇವೆ. ಅವರಿಗೆ ನಿಮ್ಮ ವಿಷಯ ಏನು ಗೊತ್ತಿರೋದಿಲ್ಲ, ಅವರು ಶುರುವಿಗೆ ನೀನು ನೋಡೋದು. ಹಾಗಾಗಿ ಆವಾಗ ನೋಡಿದ ಕೂಡಲೇ ಅವರಿಗೆ ನೀವು ಸಿಂಪ್ಟಮ್ಸಿಗೆ ಒಂದು ಎದೆನೋ ಅಂತ ಹೇಳಿದ ಕೂಡಲೇ ಅವರು ಆ್ಯಂಜಿಯೋಗ್ರಾಮ್ ಅಂತ ಹೇಳ್ತಾರೆ. ಅದೇ ನಿಮ್ಮ ಮನೆ ವೈದ್ಯನ ನಿಮ್ಗೆ ಗೊತ್ತಾಯಿದ್ರೆ ಅವನಿಗೆ ಗೊತ್ತುಂಟು ನಿನಗೆ ಯಾಕೆ ಎದೆನೋ ಬರ್ತದೆ, ಎಲ್ಲಿ ಬರ್ತದೆ, ಹೇಗೆ ಬರ್ತದೆ ಎಲ್ಲ ಗೊತ್ತುಂಟು ಅವನಿಗೆ. ಅದು ಎದೆನೋ ಹಾರ್ಟಿನ ಕಾಯಿಲೆ ಅದು ಅಲ್ಲದಿದ್ದರೆ ಅವನಿಗೆ ತಿಳಿದಿರ್ತದೆ. ಆವಾಗ ಅವನು ಹೇಳ್ತಾನೆ, ಇದು ತೊಂದರೆ ಇಲ್ಲ, ನಾಳೆ ಸರಿಯಾಗ್ತದೆ, ಇದು ಬಹುಶಃ ಸ್ವಲ್ಪ ಗ್ಯಾಸ್ ಏನೋ ಅಥವಾ ನಿನಗೆ ಗ್ಯಾಸಿನ ಹೆಚ್ಚಾಗಿದೆ ಏನೋ, ಇದು ಸರಿಯಾಗ್ತದೆ ಅಂತ ಹೇಳ್ತಾನೆ. ಇದರಿಂದ ನಿನಗೆ ಎಷ್ಟೋ ಕಷ್ಟ ಕಮ್ಮಿ ಆಗಲಿಕ್ಕೆ ಉಂಟು. ಇಲ್ಲದಿದ್ದರೆ ಆ್ಯಂಜಿಯೋಗ್ರಾಮಿಗೆ ಸರ್ತ ಹೋದರೆ ಆ ವೈದ್ಯರಿಗೆ ನಿಮ್ಮ ವಿಷಯ ಏನು ಗೊತ್ತಿಲ್ಲ. ನೀನು ಶುರುವಿಗೆ ಎದೇನೋ ಅಂತ ಹೇಳಿದ್ರು ಆ್ಯಂಜಿಯೋಗ್ರಾಮ್ ಮಾಡಿದರೆ 100 ಜನರ ಹುಡುಗರನ್ನು, ಶಾಲೆ ಹೋಗೋ ಹುಡುಗರನ್ನು ಆ್ಯಂಜಿಯೋಗ್ರಾಮ್ ಮಾಡಿದರೆ 76 ಜನರಿಗೆ 3 ವೆಸಲ್ ಬ್ಲಾಕ್ ಉಂಟು. ಅದರ ಅರ್ಥ 100 ಜನ ಡಾಕ್ಟ್ರ್ ಹತ್ರ ಹೋಗಿ ಎದೆನೋ ಅಂತ ಹೇಳಿದರೆ ಅವರು ಎದೆನೋ ಅಂದರೆ ಆ್ಯಂಜಿಯೋಗ್ರಾಮ್ ಅಂತ ತಿಳ್ಕೊಳ್ತಾರೆ. ಯಾಕಂದರೆ ಅವರ ವ್ಯಾಪಾರಕ್ಕೆ ಅದು ಒಳ್ಳೆಯದಾಗ್ತದೆ. ಹಾಗಿದ್ರೆ 76 ಜನರು ಆ ವ್ಯಾಪಾರದಲ್ಲಿ ಸಿಕ್ಕಿಬಿದ್ರಲ್ಲ. ಹಾಗಾಗಿ ಯಾರು ತಾವು ಮಾಡಿದ ತಪ್ಪನ್ನು ಸರಿಯಾಗಿ ತಿಳ್ಕೊಂಡು ಅದನ್ನು ಇನ್ನೊಮ್ಮೆ ತಪ್ಪು ಮಾಡಿದ ಹಾಗೆ ನೋಡಬೇಕಾದ್ರೆ ಪ್ರತಿಯೊಬ್ಬನಿಗೊಂದು ಡಾಕ್ಟ್ರ್ ಬೇಕು. ಎರಡನೇದೇನು ಅಂದರೆ, ಈ ಡಾಕ್ಟ್ರಿಗೆ ನಿಮ್ಮ ಎಲ್ಲ ಕುಟುಂಬದ ವಿಷಯ ಗೊತ್ತಿರ್ತದೆ. ಮಕ್ಕಳಿಗೆ ವ್ಯಾಕ್ಸಿನೇಷನ್ ಕೊಡಬೇಕಾ, ಮಕ್ಕಳು ಶಾಲೆಗೆ ಯಾವಾಗ ಹೋಗಬೇಕು, ಮಕ್ಕಳು ಶಾಲೆಯಲ್ಲಿ ಏನು ಚೆಕಪ್ ಮಾಡಬೇಕು, ಅಥವಾ ಮಕ್ಕಳನ್ನು ಏನು ಹೇಗೆ ನೋಡ್ತಾ ಇರಬೇಕು, ಆಹಾರ ಏನು ಕೊಡಬೇಕು, ಏನು ಕೊಡಬಾರ್ದು, ಜಂಕ್ ಫುಡ್ ತಿನ್ನಬೇಕಾ ಮಕ್ಕಳು, ಇದನ್ನೆಲ್ಲ ಆ ಡಾಕ್ಟ್ರ್ ನಿಮಗೆ ಹೇಳ್ತಾರೆ. ಅವರು ಬರೀ ಒಂದು ಕಾಯಿಲೆ ಬಂದರೆ ಮದ್ದು ಕೊಡೋದಲ್ಲ, ಅವರು ನಿಮ್ಮ ಆರೋಗ್ಯವನ್ನು ಕಾಪಾಡುವಂಥ ಒಂದು ರಕ್ಷಣೆ ವ್ಯೂಹ ಇದು. ಈ ನಮ್ಮ ಫ್ಯಾಮಿಲಿ ಫಿಸಿಷಿಯನ್ಸ್ ಹೆಚ್ಚಾದ ಊರಿನಲ್ಲೆಲ್ಲ ಕಾಯಿಲೆ ಕಮ್ಮಿ, ಸೀಕಿನ ಖರ್ಚು ಕಮ್ಮಿ, ಜನ ಹೆಚ್ಚು ಬದುಕ್ತಾರೆ ಅಂತ ಈಗ ಗೊತ್ತಾಗಿದೆ ನಮಗೆ. 14 ಕಂಟ್ರಿ ಸ್ಟಡಿ ಅಂತ ಒಂದು ಮಾಡಿದರು, ಜಪಾನ್ನಿಂದ ಹಿಡಿದು ಅಮೆರಿಕದವರೆಗೆ. ಜಪಾನ್ನಲ್ಲಿ 100 ಡಾಕ್ಟ್ರಲ್ಲಿ 90 ಜನ ಮನೆ ವೈದ್ಯರು, 10 ಜನ ಸ್ಪೆಷಲಿಸ್ಟ್. ಅಮೆರಿಕದಲ್ಲಿ 100ರಲ್ಲಿ 99 ಜನ ಸ್ಪೆಷಲಿಸ್ಟ್, ಒಬ್ಬ ಮಾತ್ರ ಮನೆ ವೈದ್ಯ. ಈಗ ಅಮೆರಿಕದವರಿಗೆ ಗೊತ್ತಾಗಿದೆ, ಯಾಕೆಂದರೆ ಆರೋಗ್ಯ ಜಪಾನ್ನಲ್ಲಿ ಬೆಸ್ಟು, ಅಮೆರಿಕದಲ್ಲಿ ಬೆಸ್ಟ್. ಕಾಯಿಲೆ ಜಪಾನ್ನಲ್ಲಿ ಕಮ್ಮಿ, ಅಮೆರಿಕದಲ್ಲಿ ಹೆಚ್ಚು. ಸಾವು ಜಪಾನ್ನಲ್ಲಿ ತಡ, ಅಮೆರಿಕದಲ್ಲಿ ಬೇಗ. ವ್ಯತ್ಯಾಸ ಏನು? ಒಂದು, ನಂಬರ್ ಆಫ್ ಡಾಕ್ಟರ್ಸ್ ಕಮ್ಮಿ ಜಪಾನ್ನಲ್ಲಿ. 1,00,000 ಜನರಿಗೆ ಜನಸಂಖ್ಯೆಗೆ ಅಲ್ಲಿ ಬರೀ 120 ಡಾಕ್ಟರ್ ಇದ್ದಾರೆ. ಅಮೆರಿಕದಲ್ಲಿ 1,00,000 ಜನಸಂಖ್ಯೆಗೆ 493 ಡಾಕ್ಟರ್ ಇದ್ದಾರೆ. ಆ 493ರಲ್ಲಿ 99% ಜನ ಕೂಡ ಸ್ಪೆಷಲಿಸ್ಟ್, ಸಬ್ ಸ್ಪೆಷಲಿಸ್ಟ್. ಇಂಡಿಯಾದಲ್ಲಿ ಅವರಿಗೆ ಸೂಪರ್ ಸ್ಪೆಷಲಿಸ್ಟ್ ಅಂತ ಕರೀತಾರೆ. ಸೂಪರ್ ಸ್ಪೆಷಲಿಸ್ಟ್ ಅಂದರೆ ಇಂಗ್ಲೀಷ್ ಇಲ್ಲ, ಸಬ್ ಸ್ಪೆಷಾಲಿಟಿ. ಈಗ ಮೆಡಿಸಿನ್ ಇದೆ ಸ್ಪೆಷಾಲಿಟಿ, ಕಾರ್ಡಿಯಾಲಜಿ ಸಬ್ ಸ್ಪೆಷಾಲಿಟಿ. ಆ ಸಬ್ ಸ್ಪೆಷಲಿಸ್ಟ್ಗೆ ಏನಾಗ್ತದೆ, ಅವ್ರ ಟನಲ್ ವಿಷನ್, ಈ ಕುದುರೆ ಕಟ್ತಾರಲ್ಲ ಹೀಗೆ, ಅದು ಒಂದೇ ಕಡೆ ನೋಡೋದು. ನೀನು ಏನು ಹೇಳಿದ್ರು ಅವರ ಆ ನೋಟ ಒಂದೇ. ನೀನು ತಲೆಯಲ್ಲಿ ನೋವು ಅಂತ ಹೇಳಿದರೆ ಅದು ಇರ್ಬೋದು, ಅದು ಹಾರ್ಟ್ ಅಟ್ಯಾಕಿನಿಂದ ತಲೆಯಲ್ಲಿ ನೋವಾಗ್ಬೋದು, ನಾವು ನೋಡುವ ತಲೆ ನೋವು ಅಂದರೆ ಮುಂದೆ ಆ್ಯಂಜಿಯೋಗ್ರಾಮ್ ಮಾಡಿ ಮತ್ತೆ ತಲೆ ವಿಚಾರ ನೋಡುವ ಅಂತ ಹೇಳ್ತಾರೆ.
ಇದನ್ನೆಲ್ಲ ತಪ್ಪಿಸಬೇಕಾದ್ರೆ ಈ 14 ಕಂಟ್ರಿ ಸ್ಟಡಿ ಏನು ಹೇಳಿದೆ, ಯಾವ ದೇಶದಲ್ಲಿ ಮನೆ ವೈದ್ಯರು ಹೆಚ್ಚಿದ್ದಾರೆ ಆ ಮನೆ ವೈದ್ಯರು ಅಂದರೆ ಅವರು ನಮ್ಮ ಮಿತ್ರರಾಗೆ. ನಮ್ಮ ಮನೆ ಒಂದು ಎಲ್ಲ ವಿಚಾರ ಅವ್ರಿಗೆ ಗೊತ್ತು, ನಮ್ಮ ದುಡ್ಡಿನ ಆರೋಗ್ಯ ಕೂಡ ಅವ್ರಿಗೆ ಗೊತ್ತುಂಟು. ಈಗ ಒಬ್ಬನಿಗೆ ಸುಮ್ಮನೆ ಹೋಗಿ ಆಂಜಿಯೋಗ್ರಾಮ್ ಮಾಡುವುದಂದ್ರೆ ಅವನಿಗೆ ಒಂದು 5 ಲಕ್ಷ ಬೇಕು ಅಂದರೆ ಎಲ್ಲಿಂದ ತರೋದು 5 ಲಕ್ಷ? ಆ 5 ಲಕ್ಷ ಎಲ್ಲಿಂದ ತರೋದು ಅಂತ ಹೇಳುವ ತಲೆ ಬಿಸಿಯಲ್ಲಿ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಅಥವಾ ಆಸ್ತಿ ಮಾರಬೇಕಾಗ್ತದೆ. ಇದೆಲ್ಲ ಅವರಿಗೆಲ್ಲ ಗೊತ್ತುಂಟು, ಹೇಗೆ ಪರಿಸ್ಥಿತಿ, ಏನು ಮಾಡ್ಬೋದು, ಇದಕ್ಕೆ ಆಂಜಿಯೋಗ್ರಾಮ್ ಇಲ್ಲದೆ ಏನು ಮಾಡ್ಬೋದು, ಅದಕ್ಕೆಲ್ಲ ಬೇಕಾದ್ದನ್ನು ಅವ್ರು ಮಾಡ್ತಾರೆ. ಮತ್ತೆ ಸ್ಪೆಷಲಿಸ್ಟ್ ಹತ್ರ ಹೋಗಬೇಕಾಗ್ತದೆ ಕೆಲವು ಸಂದರ್ಭದಲ್ಲಿ. ನಾನು ಹೇಳಿದಿಲ್ಲ, 100ರಲ್ಲಿ 95 ಕಾಯಿಲೆ ತನ್ನಷ್ಟೇ ಗುಣ ಆಗ್ತದೆ, 5 ಕಾಯಿಲೆಗೆ ಸ್ಪೆಷಲಿಸ್ಟ್ ಹೋಗಬೇಕು. ಅದರ ಅರ್ಥ ಈ 5 ಕಾಯಿಲೆ ಸ್ಪೆಷಲಿಸ್ಟ್ ಹತ್ರ ಗುಣ ಆಗ್ತದೆ ಅಂತ ನಾನು ಹೇಳಲಿಲ್ಲ. ಹೆಚ್ಚಿನದು ಗುಣ ಆಗುವುದಿಲ್ಲ. ಈಗ ಕ್ಯಾನ್ಸರ್ ಫಾರ್ ಎಕ್ಸಾಂಪಲ್, ಅದು ಗುಣ ಆಗುವುದಿಲ್ಲ. ಆದರೆ ಅದಕ್ಕೆ ಬೇಕಾದ ಸಾಂತ್ವನ ಕೊಡಲಿಕ್ಕೆ ಸ್ಪೆಷಲಿಸ್ಟಿಗೆ ಗೊತ್ತುಂಟು. ಹೌದು, ಅದು ಸ್ಪೆಷಲಿಸ್ಟ್ ಹತ್ರ ಹೋಗಬೇಕಾದ್ರೆ ನಾವು ನಮ್ಮ ಮನೆ ವೈದ್ಯನಿಂದಲೇ ಹೋಗಬೇಕು ವಿನಃ ನೇರ ನಾವು ಹೋಗಬಾರ್ದು. ಯಾಕೆ ಮನೆ ವೈದ್ಯನ ಹತ್ರ ಹೋದರೆ ಮನೆ ವೈದ್ಯ ಸ್ಪೆಷಲಿಸ್ಟ್ ಹತ್ರ ಮಾತಾಡಿ ನಮ್ಮ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ತಾನೆ. ಅದು ನೀನು ಡೈರೆಕ್ಟ್ ಹೋದರೆ ಅವ್ರಿಗೆ ಗೊತ್ತಿರೋದಿಲ್ಲ. ನೀನು ಡೈರೆಕ್ಟ್ ಹೋದರೆ ಅವ್ರು ಖಾಲಿ ಈಗ ಇವತ್ತು ಬೆಳಿಗ್ಗೆ ನನಗೆ ಒಬ್ಬರು ಕುವೈಟ್ನಿಂದ ಕಾಗದ ಬರೆದ್ರು. ಅವರಿಗೆ ಯಾರು ಹೇಳಿದ್ರಂತೆ ಎಂಡೋಕ್ರೈನಾಲಜಿಸ್ಟ್ ನೋಡಬೇಕು ಅಂತ. ಇವರು ಏನು ಮಾಡಿದ್ರು, ಒಂದು ಬಹಳ ಕಾದು ಒಂದು ಎಂಡೋಕ್ರೈನಾಲಜಿಸ್ಟ್ ಇದ್ರೆ ಅಪಾಯಿಂಟ್ಮೆಂಟ್ ತಗೊಂಡ್ರು. ಭಾಳ ಕಾಸ್ಟ್ಲಿ ಅಂತ ಅವರು. ಇವ್ರು ಹೋಗಿ ಇವ್ರು ಎಣಿಸಿದ್ರು, ಇವರು ತುಂಬ ಎಲ್ಲ ಹೇಳಲಿಕ್ಕುಂಟು. ಅವರು 5 ಗಂಟೆ ಬೆಳಿಗ್ಗೆ 5 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರಂತೆ. 7:30 ಗಂಟೆಗೆ ಇವರನ್ನು ಒಳಗೆ ಕರೆದ್ರಂತೆ. ಕರೆದುಕೊಳ್ಳ ಸರಿ ಅಲ್ವಾ, ಇದು ಸಾಕು, ಇದು ಬರ್ಕೊಳ್ಳೋದು ಅಂತ 2 ಮಿನಿಟ್ ಒಟ್ಟಿಗೆ ಒಳಗಿದ್ದದಂತೆ. ಅವ್ರು ಹೇಳ್ತಾರೆ, ಇಂಥ ಸ್ಪೆಷಲಿಸ್ಟ್ ನಾನು ಹೋಗಿ ಏನು ಮಾಡೋದು, ನನಗೇನು ಮಾಡೋದು ಅಂತ ಗೊತ್ತಿಲ್ಲ. ಅವರೊಂದು ಅಷ್ಟು ಮದ್ದು ಬರೆದು ಕೊಟ್ಟಿದ್ದಾರೆ, ಅದನ್ನೆಲ್ಲ ತೆಕ್ಕೊಳ್ಬೇಕಾ ಬೇಡವಾ ಅಂತ. ಈ ಪರಿಸ್ಥಿತಿ ಬರದ ಹಾಗೆ ಇರಬೇಕಾದ್ರೆ ಆ ಹೆಂಗಸು ಅಲ್ಲಿ ಹೋದವರಿಗೆ ಒಂದು ಮನೆ ವೈದ್ಯ ಇದ್ದಿದ್ರೆ ಅವನು ಹೇಳ್ತಾ ಇದ್ದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಇವತ್ತೇನಾಗಿದೆ, ಜನ ಏನು ಮಾಡ್ತಾರೆ, ಮನೆ ವೈದ್ಯರ ಹತ್ರ ಹೋಗೋದಿಲ್ಲ, ಗೂಗಲ್ನಲ್ಲಿ ಹೋಗ್ತಾರೆ, ಇಂಟರ್ನೆಟ್ನಲ್ಲಿ. ಅಲ್ಲಿ ಗೂಗಲ್ನಲ್ಲಿ ಯಾರು ಬರೆಸ್ತಾರೆ, ಯಾರಿಗೆ ಇಂಟ್ರೆಸ್ಟ್ ಉಂಟು ಅವರಿಗೆ ಅದೆಲ್ಲ ಫಿಲ್ಟರ್ ಇಲ್ಲ ಗೂಗಲ್ನಲ್ಲಿ. ಈ ಕಂಪೆನಿಯವರು, ಈ ಔಷಧಿ ಕಂಪೆನಿಯವರು, ಈ ಇನ್ಸ್ಟ್ರೂಮೆಂಟ್ ಕಂಪೆನಿಯವರು ಎಲ್ಲ ಅದು ಬರೆಸುವುದು. ಸೊ ಅದನ್ನೆಲ್ಲ ಓದಿದರೆ ಎಲ್ಲ ಪ್ರತಿಯೊಂದು ನೆಗಡಿ, ಒಂದ್ಸಲ ನೆಗಡಿ ಸೀನ್ ಇದ್ರೆ ಸಾಕು, ಅದು ನಿಮೋನಿಯಾ ಇರ್ಬೋದು ಅಂತದ್ರಲ್ಲಿ ಉಂಟು, ನಿಮೋನಿಯಾ ಕೂಡ ಇರ್ಬೋದು ಅಂತ ಅದರಲ್ಲಿ ಬರೀತಾರೆ. ಹಾಗಾಗಿ ನೀನು ಒಂದು ಸೀನ್ ಇದು ಕೂಡಲೇ ನಿಮೋನಿಯಾ ಉಂಟಾ ಇಲ್ವಾ ಅಂತ ನೋಡ್ಲಿಕ್ಕೆ ಎಕ್ಸ್ರೇ ತೆಗಿಬೇಕಲ್ಲ, ಇದೆಲ್ಲ ಕಷ್ಟ ಆಗ್ತದೆ. ಹಾಗಾಗಿ ನಾವು ಅಧಿಕ ಪ್ರಸಂಗ ಮಾಡಿಕೊಂಡು ಕಷ್ಟಪಡೋದಕ್ಕಿಂತ ಮೊದಲೇ ನಮ್ಮ ವೈದ್ಯನ ಹತ್ರ ಹೋಗಿ ಅವನಿಂದ ವಿಚಾರ ಎಲ್ಲ ತಿಳ್ಕೊಂಡು ಆ ಪ್ರತಿಯೊಂದಕ್ಕೂ ಅವನ ಹತ್ರ ಹೋಗ್ಬೇಕು. ನಮ್ಮ ಮನೇಲಿ ಒಂದು ಫಂಕ್ಷನ್ ಉಂಟು, ಆ ವೈದ್ಯರಿಗೆ ಕರಿತು, ಅವ್ರು ನಮ್ಮ ಮನೆಯವರು ಹಾಗೆ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಷ್ಟೇ, ಅವರೊಂದು ಫ್ಯಾಮಿಲಿಯ ಪಾರ್ಟ್. ಇಂಥ ಒಬ್ಬ ಡಾಕ್ಟರ್ ಪ್ರತಿಯೊಬ್ಬನಿಗೂ ಬೇಕು. ಈಗ ಡಾಕ್ಟರ್ನ ಚೂಸ್ ಮಾಡ್ಕೋಬೇಕು ಅಂತಂದ್ರೆ ತುಂಬಾ ಡಿಗ್ರಿಗಳಿದೆಯಾ ಅಂತ ನೋಡ್ತೀವಿ ಬ್ರಾಕೆಟ್ ಅಲ್ಲಿ. ಆಮೇಲೆ ಫ್ರಾನ್ಸ್, US, ಇಂಗ್ಲೆಂಡ್, ಜರ್ಮನಿಲಿ ಓದಿದಾರ ಅಂತ ಚೆಕ್ ಮಾಡ್ತೀವಿ. ಸೊ ಅದೆಲ್ಲ ಇದ್ರೆ ಇವ್ರ ಹತ್ರ ಹೋಗೋಣ ಅನ್ನುವಂಥದ್ದು ಬಹಳಷ್ಟು ಜನಕ್ಕಿದೆ. ಇದು ಬಹಳ ತಪ್ಪು ಅಭಿಪ್ರಾಯ. ಆ್ಯಕ್ಚುಲಿ ನಮ್ಮ ದೇಶದಲ್ಲಿ ಬೇಕಾದಷ್ಟು ಡಿಗ್ರಿಗಳೆಲ್ಲ ಇವೆ, ಅಷ್ಟು ಡಿಗ್ರಿ ಬೇಡ. ಡಿಗ್ರಿಯಲ್ಲಿ ಏನೂ ಇಲ್ಲ. ಒಂದು ಬೇಸಿಕ್ ಡಿಗ್ರಿ ಬೇಕು. ಅವನು MBBS ಕಲ್ತಿದ್ದಾನಾ ಇಲ್ವಾ, ಅದು ಎಲ್ಲಿ ಕಲ್ತಿದ್ದಾನೆ, ಸರಿಯಾಗಿ ಕಲ್ತಿದ್ದಾನ, ಯಾವ ಕಾಲೇಜಿನಲ್ಲಿ ಕಲ್ತಿದ್ದಾನೆ, ಅದನ್ನು ತಿಳ್ಕೊಳ್ಳೋದು ಮುಖ್ಯ. ಯಾಕಂದರೆ ಅಲ್ಲಿ ಎಲ್ಲ ಆ ತಳಹದಿ ಪಂಚಾಂಗ ಹಾಕೋದು ಅಲ್ಲಿ. ಮತ್ತು ನಿನಗೆ ಬೇಕಿದ್ರೆ ಒಂದು MD MS ಕಲ್ತ್ರೆ ತೊಂದರೆ ಇಲ್ಲ. ಸಬ್ ಸ್ಪೆಷಲಿಸ್ಟ್ ಬೇಕು ಬೇರೆ ಮಾಡ್ಬೋದು. ಮತ್ತು ಇಂಗ್ಲೆಂಡಿಗೆ ಹೋಗಬೇಕು, ಅಮೆರಿಕ ಹೋಗಬೇಕು ಅಂತ ಏನಿಲ್ಲ. ಇಂಗ್ಲೆಂಡ್ ಅಮೆರಿಕದಲ್ಲಿ ಹೊಸ್ತು ಕಲಿಯುವುದೇನಿಲ್ಲ. ಮುಂಚಿನ ಕಾಲದಲ್ಲಿ ಎಲ್ಲ ನಮ್ಮ ದೇಶದಲ್ಲಿ ಸ್ಪೆಷಲ್ ಸಬ್ಜೆಕ್ಟ್ಸ್ ಎಲ್ಲ ಇಲ್ಲದ ಕಾಲದಲ್ಲಿ ನಾವು ಇಂಗ್ಲೆಂಡ್ ಅಮೆರಿಕ ಹೋಗ್ತಾ ಇದ್ದೇವೆ. ಇವತ್ತು ಹೋಗಬೇಕು ಅಂತಿಲ್ಲ, ನಮ್ಮಲ್ಲಿ ಎಲ್ಲ ಇದೆ. ಹಾಗಾಗಿ ಇದನ್ನೆಲ್ಲ ನೋಡಿ ಹೋಗೋದು ಬೇಡ. ಮುಖ್ಯವಾಗಿ ಅವನಿಗೆ MBBS ಉಂಟು ಅಂತ, MBBS ಕಲ್ತಿದ್ದಾನ ಅಷ್ಟು ಸಾಕು, ಮತ್ತೇನು ಬೇಡ. MBBS ಒಳ್ಳೆ MBBS ಕಲಿತು ಬುದ್ಧಿವಂತನಾದರೆ ಅವನು ಎಲ್ಲ ಸಾಕು ನಮಗೆ ಹೆಚ್ಚಿನದಕ್ಕೆ. ಮತ್ತೇನು ಸ್ಪೆಷಲ್ ಟೆಕ್ನಿಕ್ ಮಾಡಲಿಕ್ಕೆ, ಅದು ಟೆಕ್ನಿಕ್ ನೀವು ಒಂದು ಆಪರೇಷನ್ ಮಾಡಬೇಕು, ಅದು ಆಪರೇಷನ್ ಯಾರು ಒಳ್ಳೇದು ಮಾಡ್ತಾನೆ ಅದು ಕೂಡ ನಿಮ್ಮ ಫ್ಯಾಮಿಲಿ ಡಾಕ್ಟ್ರಿಗೆ ಗೊತ್ತುಂಟು. ಈಗ MS ಆಪರೇಷನ್ ಮಾಡುವ ತುಂಬ ಜನ ಇದ್ದಾರೆ, ಆದರೆ ಕೆಲವು ಕೈಗುಣ ಅಂತ ನಾವು ಹೇಳ್ತೇವೆ, ನಮ್ಮ ಜನ ಹೇಳ್ತಾರೆ ಆ ಒಬ್ಬ ಆಪರೇಷನ್ ಮಾಡಿದರೆ ಸಕ್ಸಸ್ ಆಗ್ತದೆ, ಇನ್ನೊಬ್ಬ ಆಪರೇಷನ್ ಮಾಡಿದ್ರೆ ಸಕ್ಸಸ್ ಆಗುವುದಿಲ್ಲ. ಅದು ಯಾಕೆ ಅಂದರೆ ಆ ಸಕ್ಸಸ್ ಆಗುವವನಿಗೆ ಅದರಲ್ಲಿ ಪ್ರೀತಿ ಉಂಟು, ಅದು ಸರಿ ಆಗಬೇಕು ಅಂತ ಆಸೆ ಉಂಟು, ಇನ್ನೊಬ್ಬನಿಗೆ ಆಸೆ ಇಲ್ಲ. ಇದೆಲ್ಲ ಇಂಪಾರ್ಟೆಂಟ್. ಯಾಕೆ ಅಂದರೆ ಅದು ನಮ್ಮ ಕೈಗುಣ ಅಂತ ಒಂದು ಉಂಟು, ಇದಕ್ಕೆ ಹೇಳೋದು ಪ್ಲೆಸಿಬೋ ಇಫೆಕ್ಟ್ ಅಂತ. ಆಪರೇಷನ್ ಕೂಡ ಪ್ಲೆಸಿಬೋ ಎಫೆಕ್ಟ್ ಉಂಟು. ಈಗ ನೀನು ಆಪರೇಷನ್ ಅಂತ ಎಣಿಸ್ಬೋದು, ನೀನು ಎಣಿಸಿ ಆಪರೇಷನ್ ಮಾಡೋದ್ರಲ್ಲಿ ಉಂಟು, ಇದರಲ್ಲಿ ಪ್ಲೆಸಿಬೋ ಎಫೆಕ್ಟ್ ಇರಲಿಕ್ಕೆ ಸಾಧ್ಯವಿಲ್ಲ ಅಂತ. ಇಲ್ಲ, ಆಪರೇಷನ್ ಮಾಡುವ ಡಾಕ್ಟರ್ ಏನು ಮಾಡಿಯಾನು, ಕತ್ತರಿಸಿಯಾನು, ಹೊಲ್ದಾನು, ಅದರ ಸೇರ್ಬೇಕಾದ್ರೆ ನಿಮ್ಮ ಇಮ್ಯೂನ್ ಸಿಸ್ಟಮ್ ಬೇಕು. ಅದು ಸೇರಿ ಪುನಃ ಮುಂಚಿನ ಹಾಗೆ ಆಗಬೇಕಾದ್ರೆ ಇಮ್ಯೂನ್ ಸಿಸ್ಟಮ್ ಬೇಕು. ಆ ಇಮ್ಯೂನ್ ಸಿಸ್ಟಮಿಗೆ ಮುಖ್ಯ ಏನು, ಧೈರ್ಯ. ಆ ಧೈರ್ಯ ಎಲ್ಲಿಂದ ಬರಬೇಕು, ಡಾಕ್ಟ್ರಲ್ಲಿ ನಂಬಿಕೆ ಇರಬೇಕು. ಆ ನಂಬಿಕೆ ಬರಬೇಕಾದ್ರೆ ಡಾಕ್ಟರ್ ಒಳ್ಳೆಯವನಾಗಿರ್ಬೇಕು. ಹಿ ಶುಡ್ ಬಿ ಏಬಲ್ ಟು ಕಮಾಂಡ್ ರೆಸ್ಪೆಕ್ಟ್, ನಾಟ್ ಡಿಮಾಂಡ್ ರೆಸ್ಪೆಕ್ಟ್. ನಾನು ನಿನಗೆ 1,000 ರೂಪಾಯಿ ಕನ್ಸಲ್ಟೇಷನ್ ಫೀಸು ನನಗೆ ಸಲಾಮ್ ಹಾಕಬೇಕು ಅಂದರೆ ಅದಕ್ಕೆ ಡಿಮಾಂಡಿಂಗ್ ರೆಸ್ಪೆಕ್ಟ್ ಇದಲ್ಲ.
ಅವ್ರು ನೋಡುವಾಗಲೇ ಇವ್ರ ಹತ್ರ ಹೋಗಬೇಕು, ಇವ್ರ ಹತ್ರ ಗುಣ ಆಗ್ತದೆ ಅಂತ ನಮಗೆ ಆಸೆ ಇರಬೇಕು. ಅಂಥ ಡಾಕ್ಟ್ರ್ ಬೇಕು. ಡಿಗ್ರಿ ಮುಖ್ಯ ಅಲ್ಲ. ಡಿಗ್ರಿ ಇಲ್ಲದೆ ಕೂಡ ಎಷ್ಟೋ ಒಳ್ಳೆ ಡಾಕ್ಟ್ರ್ ಇದ್ರು, ನನಗೆ ಎಷ್ಟೋ ಜನರದ್ದು ಗೊತ್ತುಂಟು. ಈ ಮುಂಚಿನ ಕಾಲದಲ್ಲೆಲ್ಲ ಎಲ್ರಿಗೂ MBBS ಇರ್ತಾ ಇರಲಿಲ್ಲ. MBBSನಲ್ಲಿ ಫೇಲ್ ಆದರೆ ಅವರಿಗೆ ಬೇರೆ ಡಿಗ್ರಿ ಕೊಡ್ತಾಯಿದ್ರು. 2-3 ಸಲ ಫೇಲ್ ಆದರೆ ಒಂದು ಡಿಗ್ರಿ ಕೊಡ್ತಾಯಿದ್ರು. ಅಥವಾ ಬೇರೆ LIM, GCIM, LMP ಇಂಥದ್ರಲ್ಲಿ ಡಿಗ್ರೀಸ್ ಎಲ್ಲ ಇತ್ತು. ಈ ಡಿಗ್ರಿಗಳವರು ಕೂಡ ಅವರು ಒಳ್ಳೆ ಮನುಷ್ಯರಾದರೆ ಅದು ಹೆಚ್ಚು ಕಲಿಬೇಕು ಅಂತಿಲ್ಲ. ಇಷ್ಟೇ ಕಲಿತರು ಅವರು ಬಹಳ ಸಕ್ಸಸ್ಫುಲ್ ಡಾಕ್ಟರ್ಸ್ ಆಗಿದ್ದರು. ನಾನೀಗ ನನ್ನ ಫ್ಯಾಮಿಲಿ ಫಿಸಿಷಿಯನ್ ಅಂತ ಹೇಳಿದರೆ ಅವರು LIM. ಆದರೆ ಅವರಷ್ಟು ಒಳ್ಳೆ ಡಾಕ್ಟ್ರು ನನ್ನ ಸದ್ಯ ಈಗ ಇಲ್ಲ ಅಂತ ನಾನು ಎಣಿಸ್ತೇನೆ. ಅವರಿಲ್ಲ, ಅವರು ಸ್ವರ್ಗದಲ್ಲಿದ್ದಾರೆ. ಅಂಥವ್ರು ಇಲ್ಲ ಈಗ. ಯಾಕೆ ಅಂದರೆ ಅವರಿಗೆ ಪೇಷಂಟ್ ಮೇಲೆ ಒಂದು ಆಸೆ ಉಂಟು. ಈಗ ನಾನು ಪೇಷಂಟ್ ನೋಡಿದರೆ ನನಗೆ ಅದು ಆ ಆಲೋಚನೆ, ನಾನು ಏನಾದ್ರು ತಪ್ಪು ಮಾಡಿದ್ದೇನೋ, ತಪ್ಪಿರ್ಬೋದಾ, ಇದರಲ್ಲಿ ಏನೋ ಸರಿಯಾಗ್ಬೋದಾ, ಇದನ್ನು ಆಲೋಚನೆ ಮಾಡಬೇಕು. ನಾನು ಹೋಗಿ ಪುನಃ ಸ್ಟಡಿ ಮಾಡಬೇಕು. ಹಾಗಾಗಿ ಅದನ್ನೆಲ್ಲ ಯಾರು ಮಾಡ್ತಾನೆ, ಯಾರಿಗೆ ಇಂಟ್ರೆಸ್ಟ್ ನಾವು ಮಾತ್ರ ಮಾಡ್ತಾನೆ. ಬಾಕಿಯವ್ರಿಗೆ ಪುರ್ಸೋತಿಲ್ಲ. 100 ಪೇಷಂಟ್ ನೋಡ್ಬೇಕಂದ್ರೆ ಎಲ್ಲಿ ಪುರ್ಸೋತುಂಟು, ಮತ್ತೆ ಕಲೀಲಿಕ್ಕೆ ಎಲ್ಲಿ ಪುರ್ಸೋತುಂಟು, ಏನು ಪುರ್ಸೋತಿಲ್ಲ. ಅವರು ರಾತ್ರಿ ಎಲ್ಲ ಪೇಷಂಟ್ ನೋಡ್ತಾರೆ. ಬೆಳಿಗ್ಗೆ ಈಗ ಹೇಳಿದೆ ನಾನು, ದುಬೈ ಅವರು ಬೆಳಿಗ್ಗೆ 5 ಗಂಟೆಗೆ ಅಪಾಯಿಂಟ್ಮೆಂಟ್. ಬಟ್ 2 ನಿಮಿಷ ಅವ್ರ ಒಳಗಡೆ ಇದ್ದಿದ್ದು. 2 ನಿಮಿಷ ಒಳಗಡೆ ಇದ್ದಿದ್ದು. ಅವ 2 ನಿಮಿಷ ಇದ್ದು ಏನು ಪ್ರಯೋಜನ? ಇನ್ನು ಬಹಳಷ್ಟು ಜನ ಹೇಳ್ತಾರೆ ಡಾಕ್ಟರ್, ಇವಾಗ ಡಾಕ್ಟರ್ ಹತ್ರ ಹೋದಾಗ ಅವ್ರು ಎಷ್ಟು ಬಿಸಿ ಇರ್ತಾರೆ ಅಂತಂದ್ರೆ ಪೇಷಂಟ್ ಯಾರು ಬಂದಿದ್ದಾರೆ ಅಂತ ಕೂಡ ಅವ್ರಿಗೆ ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಬ್ಲಡ್ ಟೆಸ್ಟಿಗೆ ಕಳಿಸ್ತಾರೆ, ಇಮಿಡಿಯೇಟ್ಲಿ ಎಕ್ಸ್ರೇ ಮಾಡಿಸ್ಕೊಂಬನ್ನಿ ಅಂತಾರೆ, ಸ್ಕ್ಯಾನಿಂಗ್ ಮಾಡಿಸ್ಕೊಂಬನ್ನಿ ಅಂತಾರೆ. ತಲೆ ಎತ್ತು ಕೂಡ ಪೇಷಂಟ್ ಯಾರು ಬಂದಿದ್ದಾರೆ, ಹೇಗಿದ್ದಾರೆ ಅಂತ ನೋಡೋಷ್ಟು ಟೈಮ್ ಕೂಡ ಡಾಕ್ಟರ್ಗಳಿಗೆ ಇಲ್ಲ ಅನ್ನೋ ಒಂದು ಕಂಪ್ಲೇಂಟ್ ಕೂಡ ಇದೆ. ಇದು ದೊಡ್ಡ ಶಾಪ. ಯಾಕೆಂದರೆ ಮುಂಚಿನ ಕಾಲದಲ್ಲಿ ವಿಲಿಯಂ ಆಸ್ಲರ್ ಅಂತ ಒಬ್ಬರು ಬಹಳ ದೊಡ್ಡ ಡಾಕ್ಟರ್ ಇದ್ರು. ಅವ್ರು ಹೇಳ್ತಾ ಇದ್ರು, ಇಫ್ ಯು ಲಿಸನ್ ಟು ಯುವರ್ ಪೇಷಂಟ್ ಲಾಂಗ್ ಇನಫ್, ಹಿ ವಿಲ್ ಟೆಲ್ ಯು ವಾಟ್ ಇಸ್ ರಾಂಗ್ ವಿತ್ ಹಿಮ್ ಅಂತ. ಈ ಡಯಾಗ್ನೋಸಿಸ್ ಅಂತ ಹೇಳುವುದು, ಒಂದು ಕಾಯಿಲೆ ಏನು ಅಂತ ಕಂಡು ಹುಡುಕ್ಲಿಕ್ಕೆ ಮುಖ್ಯ ಏನು ಅಂದರೆ ಪೇಷಂಟ್ ಹೇಳುವಂಥ ವಿಚಾರ. ಅದಕ್ಕೆ ಹೇಳೋದು ನಾವು ಪೇಷಂಟ್ಸ್ ಹಿಸ್ಟ್ರಿ ಅಂತ. ಅದು ಹಿಸ್ಟ್ರಿ ಅಲ್ಲ, ಅದೆಲ್ಲ ಮುಖ್ಯ. ಅದಕ್ಕೆ ಅವ್ರು ಹೇಳಿದ್ದನ್ನು, ಆಗಿನ ಕಾಲದವ್ರು ಹೇಳಿದ್ದನ್ನು ಈಗಿನವ್ರು ಏನು ಹೇಳಿದ್ರು ಅವರಿಗೆಲ್ಲ ಗೊತ್ತಿರಲಿಲ್ಲ. 1905ರಲ್ಲಿ ಇದ್ರವರು, ಅವರಿಗೆಲ್ಲಿ ಗೊತ್ತುಂಟು, ನಮ್ಮ ಸ್ಕ್ಯಾನರ್ಸ್ ಎಲ್ಲ ಇರಲಿಲ್ಲ ಆಗ. ಹಾಗಾಗಿ ಅವ್ರು ಹೇಳಿ ಸುಳ್ಳಿರ್ಬೋದು ಅಂತ. ಈಗ ಇತ್ಲಾಗೆ 5 ಜನ ದೊಡ್ಡ ಡಾಕ್ಟರ್ಗಳು ಲಂಡನ್ನಲ್ಲಿ ಇದೊಂದು ಎಕ್ಸ್ಪೆರಿಮೆಂಟ್ ಮಾಡಿದರು. ಪ್ರಾಸ್ಪೆಕ್ಟಿವ್ ಸ್ಟಡಿ ಮಾಡಿದ್ರು. ಏನು ಅಂದರೆ, ಪೇಷಂಟ್ ಹತ್ರ ಮಾತಾಡಿದರೆ ಎಷ್ಟು ಗೊತ್ತಾಗ್ತದೆ ಕಾಯಿಲೆ ವಿಚಾರ, ಪರೀಕ್ಷೆ ಮಾಡಿದರೆ ಎಷ್ಟು ಗೊತ್ತಾಗ್ತದೆ, ಇನ್ವೆಸ್ಟಿಗೇಷನ್ ಮಾಡಿದರೆ ಎಷ್ಟು ಗೊತ್ತಾಗ್ತದೆ, ಪಾಸಿಟ್ರಾನ್ ಎಮಿಗ್ರಾಮ್ ಮಾಡಿದರೆ ಎಷ್ಟು ಗೊತ್ತಾಗ್ತದೆ, PET ಪೆಟ್ ಸ್ಕ್ಯಾನ್ ಅಂತ ಹೇಳೋದು. ಈಗ ನೋಡಿ, ಇನ್ವೆಲೆನ್ಸು ಸ್ಕ್ಯಾನರ್ ದೊಡ್ಡದಂತಲ್ಲ. ಈ ಸ್ಟಡಿಯನ್ನು ಪ್ರಾಸ್ಪೆಕ್ಟಿವ್ ಆಗಿ ಮಾಡಿದರು, ಕಂಪ್ಯೂಟರೈಸ್ಡ್. ಬಹಳ ದೊಡ್ಡ ಸ್ಟಡಿ, ಬಹಳ ದೊಡ್ಡ ಜನರು ಅವರು, 5 ಜನರು ಮಾಡಿದವರು. ಅವರ ಹೆಸರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಈಗ. ಈ ಸ್ಟಡಿಯಲ್ಲಿ ಏನು ತೋರಿಸಿದ್ದು ಗೊತ್ತುಂಟ, 80% ಆಫ್ ದ ಫೈನಲ್ ಡಯಾಗ್ನೋಸಿಸ್, ಅಂದರೆ 100ರಲ್ಲಿ 80% ಕೊನೆಗೆ ಆ ಪೇಷಂಟಿಗೆ ಏನು ಕಾಯಿಲೆ ಅಂತ ಹೇಳುವುದನ್ನು ಪೇಷಂಟೇ ಹೇಳ್ತಾನೆ ನಿನಗೆ. ಇದನ್ನು ಎಲ್ಲ ಪರೀಕ್ಷೆ ಮಾಡಿದ ನಂತರ 4% ಮಾತ್ರ ರಿಫೈನ್ ಮಾಡಬಹುದು. ಅದರ ನಂತರ ಎಲ್ಲ ಇನ್ವೆಸ್ಟಿಗೇಷನ್ಸ್ ಮಾಡಿ ಇಕ್ಕಿದ್ದೆಲ್ಲ ಮಾಡಿದ್ರು ಕೂಡ ಪುನಃ 4%. ಅದರ ಅರ್ಥ 98% ಅಲ್ಲ, 88% ಮಾತ್ರ ನಮ್ಗೆ ಗೊತ್ತಾಗೋದು. ಉಳಿದ 12% ಪೇಷಂಟ್ ಸತ್ತ ನಂತರ ಮಾತ್ರ ಗೊತ್ತಾಗೋದು, ಅಷ್ಟರವರೆಗೆ ಗೊತ್ತಾಗೋದಿಲ್ಲ ಅಂತ. ಈ ಸ್ಟಡಿ ಎಷ್ಟು ದೊಡ್ಡ ಸ್ಟಡಿ ಅಂದರೆ ಅದರ ಅರ್ಥ ಏನು, 88% ಟೈಮ್ ಪೇಷಂಟ್ಗೆ ಏನಾಗಿದೆ ಅಂತ ಹೇಳಬೇಕು, ಪೇಷಂಟನ್ನು ಕೇಳಬೇಕು. ಈಗಿನ ಡಾಕ್ಟ್ರು ಕೇಳೋದಿಲ್ಲ. ಈಗಿನ ಡಾಕ್ಟ್ರಿಗೆ ಏನಾಗಿದೆ ಅಂದರೆ, ಯಾಕೆಲ್ಲ ಕೇಳಬೇಕು, ಯಾಕೆ ಪರೀಕ್ಷೆ ಮಾಡಬೇಕು, ಈಗ ಎಲ್ಲ ಟೆಸ್ಟ್ನಲ್ಲಿ ಗೊತ್ತಾಗ್ತದೆ ಅಂತ. ನೀನು ಹೋದಕೊಳ್ಳಿ, ನೀನು ಹೇಳಿದ್ದು ಕರೆಕ್ಟ್. ಅವ್ರ ತಲೆ ಕೂಡ ಎತ್ತುವುದಿಲ್ಲ, ಬರೆದು ಕೊಡ್ತಾರೆ. ಅದಕ್ಕೊಂದು ಟೆಸ್ಟ್, ಅದಕ್ಕೆ ಲಿಸ್ಟ್ ಬರೆಯುವುದಿಲ್ಲ. ಅದು ಲಿಸ್ಟ್ ಉಂಟು, ABC ಅಂತ. ಅದನ್ನು ಹಾಕಿದರೆ ಸಾಕು, ಅಲ್ಲಿ ಅದು ಪ್ರೋಟೋಕಾಲ್ ಉಂಟು. ಎಲ್ಲ ಟೆಸ್ಟ್ ಆಗ್ತದೆ. ಮತ್ತೆ ಎಲ್ಲ ಟೆಸ್ಟ್ ರಿಪೋರ್ಟ್ ತಂದರೆ ರಿಪೋರ್ಟ್ ನೋಡ್ತಾರೆ, ಹೀಗೆ ಕಡೆ ನೋಡಿ ಅದರ ಮೇಲೆ ಒಂದು ರಿಪೋರ್ಟ್ ಮೇಲೆ. ಹಾಗಾಗಿ ಈಗ ಪೇಷಂಟ್ಸ್ಗೆ ಎಷ್ಟು ಅಭ್ಯಾಸ ಆಗಿದೆ ಅಂದರೆ, ನನಗೆ ದಿವಸಕ್ಕೊಂದು 25 ಜನ ರಿಪೋರ್ಟ್ ಕಳಿಸ್ತಾರೆ. ನಾನು ರಿಪೋರ್ಟ್ ನೋಡಿ ಮದ್ದು ಕೊಡಿ ಅಂತ. ನಾನು ಅವ್ರಿಗೆ ಒಂದೇ ಲೈನ್ ಬರೆಯೋದು, ನಾನು ರಿಪೋರ್ಟಿಗೆ ಮದ್ದು ಕೊಡ್ಲಿಕ್ಕೆ ಕಲೀಲಿಲ್ಲ, ಪೇಷಂಟಿಗೆ ಮದ್ದು ಕೊಡ್ಲಿಕ್ಕೆ ಮಾತ್ರ ಕಲ್ತದ್ದು, ಆದ್ದರಿಂದ ರಿಪೋರ್ಟಿಗೆ ಮದ್ದು ಕೊಡಲಿ ನನಗೆ ಗೊತ್ತಿಲ್ಲ ಅಂತ ಮತ್ತೇನು ಹೇಳೋದು. ಹಾಗಾಗಿ ನಿಜವಾಗಿ ಮನುಷ್ಯನಿಗೆ ಏನು ಬೇಕು, ಆ ಪೇಷಂಟಿನದ್ದು ಹಿಸ್ಟ್ರಿ. ಅದಕ್ಕೆ ಮತ್ತೆ ಸಪ್ಲಿಮೆಂಟ್ ಮಾಡೋದು, ನಾವು ಪರೀಕ್ಷೆ ಮಾಡೋದು, ಅದು ಹೌದಾ ಅಲ್ವಾ ಅಂತ ನೋಡಲಿಕ್ಕೆ ಅಷ್ಟೇ. ಮತ್ತು ಈ ಟೆಸ್ಟ್ ಮಾಡೋದು ಹೇಗಿರಬೇಕು, ಬೆಡ್ ಸೈಡ್ ಡಯಾಗ್ನೋಸಿಸ್ ಬೇಕು. ನೀನು ಪೇಷಂಟ್ ಪರೀಕ್ಷೆ ಮಾಡಿದ ನಂತರ ಇವನಿಗೆ ಇಂಥ ಕಾಯಿಲೆ ಉಂಟು ಅಂತ ನನಗೆ ಗೊತ್ತಿರಬೇಕು. ಅದು ಉಂಟಾ ಇಲ್ವಾ ಅಂತ ನೋಡಲಿಕ್ಕೆ 1-2 ಟೆಸ್ಟ್ ಸಾಕು. ಮುಂಚಿನ ಕಾಲದಲ್ಲಿ ನಾವು 1-2 ಟೆಸ್ಟ್ ಕೂಡ ಮಾಡ್ತಾ ಇರಲಿಲ್ಲ. ಆದರೂ ನಮ್ಮ ಆಗಿನ ಕಾಲದ ಔಷಧಿ ಸಿಸ್ಟಮ್ ಈಗಿಂದ ಒಳ್ಳೆದುಂಟು. ಹಾಗೆ ನೀನು ಹೇಳಿದಾಗೆ ಡಾಕ್ಟ್ರಿಗೆ ಪುರ್ಸೋತಿಲ್ಲದೆ ಕಷ್ಟ ಆಗೋದು. ನಾವು ಒಳ್ಳೆ ಡಾಕ್ಟರ್ಗಳು ಕೂಡ ಇದ್ದಾರೆ. ಸೊ ಎಲ್ಲ ವಿಷಯಕ್ಕೂ ಡಾಕ್ಟರ್ಗಳನ್ನ ಬ್ಲೇಮ್ ಮಾಡೋದಕ್ಕಿಂತ ಜನಸಾಮಾನ್ಯರು ಕೂಡ ಕೆಲವು ವಿಷಯಗಳನ್ನ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಎಷ್ಟೋ ಸಲ ಪೇಷಂಟ್ಸ್ ಡಾಕ್ಟರ್ ಇಂಜೆಕ್ಷನ್ ಕೊಡಲಿಲ್ಲ ಅಂದ್ರೆ ಅವ್ರು ಒಳ್ಳೆ ಡಾಕ್ಟರ್ ಅಲ್ಲ,
ಡಾಕ್ಟರ್ ಮಾತ್ರೆ ಬರ್ಕೊಡ್ಲಿಲ್ಲ ಅಂದ್ರೆ ಅವ್ರು ಏನು ಬರ್ಕೊಡ್ಲಿಲ್ಲ, ಹಂಗೆ ಕಳಿಸಿದ್ರು, ನನ್ನನ್ನು ಸರಿಯಾಗಿ ನೋಡ್ತಾ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಕೂಡ ಈ ಜನಸಾಮಾನ್ಯರಿಗೆ ಇರುವಂತದ್ದು. ಸೊ ಅವ್ರು ಯಾವ ತರ ಕರೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ. ನೀನು ಹೇಳಿದ್ದು ತಪ್ಪಲ್ಲ. ಎಲ್ಲ ಡಾಕ್ಟರ್ ಹಾಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಹಳ ಒಳ್ಳೆ ಡಾಕ್ಟರ್ ಇದ್ದಾರೆ, ತುಂಬ ಪೇಷಂಟ್ ಮೇಲೆ ಇರೋದೇ ಡಾಕ್ಟರ್ ಇದ್ದಾರೆ. ಆದರೆ ಅಂಥವ್ರ ಹತ್ರ ಹೋದಾಗ ಪೇಷಂಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ಈ ನೀನು ಹೇಳಿದ ಹಾಗೆ ಅವರು ಇಂಜೆಕ್ಷನ್ ಕೊಡಲಿಲ್ಲ ಹಾಗಾಗಿ ಅವ್ರು ಒಳ್ಳೆ ಡಾಕ್ಟರ್ ಅಲ್ಲ ಅಂತ ಯಾರಿಗೆ ಹೇಳೋದು? ಪುರ್ಸೊತ್ತಿಲ್ಲದ ಡಾಕ್ಟ್ರಿಗೆ. ನಿಜವಾಗಿ ಅವ್ರಿಗೆ ಪುರ್ಸೊತ್ತಿರೋರು ಹೇಳ್ತಾರೆ, ನೋಡಪ್ಪ ಇದಕ್ಕೆ ಇಂಜೆಕ್ಷನ್ ಬೇಡ, ಇಂಜೆಕ್ಷನ್ ಅಗತ್ಯ ಇಲ್ಲ, ಇಂಜೆಕ್ಷನ್ ಕೊಟ್ಟದ್ರಿಂದ ಕೂಡ ತಪ್ಪು ಬರ್ತದೆ. ಒಂದು ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ಕೊಟ್ಟರೆ 1,000 ಮಸಲ್ ಕಣಗಳು ಸತ್ತು ಹೋಗ್ತವೆ. ಇದು ಕ್ರಮೇಣ 10-15 ವರ್ಷದ ನಂತರ ಮೋಟಾರ್ ನ್ಯೂರಾನ್ ಡಿಸೀಸ್ ಆಗಿ ಮಾರ್ಪಡಬಹುದು. ಹಾಗಾಗಿ ಇದರಲ್ಲಿ ಸುಮ್ಮನೆ ಕೊಡಬಾರ್ದು, ಅಗತ್ಯ ಇಲ್ಲ. ಈಗ ನೋಡಿ, ಎಲ್ಲ ಡಾಕ್ಟರ್ ಹತ್ರ ಹೋಗಿ ನೀನು ಮಲ್ಟಿವೈಟಮಿನ್ ಬರೆದು ಕೊಡ್ತಾರೆ. ಸೈಂಟಿಫಿಕಲಿ ಮಲ್ಟಿವೈಟಮಿನ್ ಬರೀಬಾರ್ದು, ಮಲ್ಟಿವೈಟಮಿನ್ ಒಳ್ಳೆದಲ್ಲ, ಮಲ್ಟಿವೈಟಮಿನ್ ಸಿಕ್ಕಬೇಕಾದ್ರೆ ಅದು ಆಹಾರದಲ್ಲಿ ಸಿಕ್ಕಬೇಕೇ ವಿನ ಮಾತ್ರೆ ಆಗಿ ಸಿಕ್ಕಬಾರ್ದು, ಇದೆಲ್ಲ ಉಂಟು. ಆದರೆ ಇದನ್ನು ಯಾರೂ ನೋಡುವುದಿಲ್ಲ. ಯಾಕೆ? ಕಂಪನಿಯವರೊಂದು ಹೇಳ್ತಾನೆ, ನಾನು ಬರೆಯುವುದು ಸುಲಭ. ಇದಕ್ಕೆ ಹೇಳೋದು ಬಹಳ ಸುಲಭದ ಮೆಡಿಸಿನ್. ಅವರು ಒಂದು ಸಿಂಪ್ಟಮ್ ಹೇಳ, ತಲೆನೋವು ಒಂದು ತಲೆನೋವಿನ ಮಾತ್ರೆ, ಜ್ವರಕ್ಕೊಂದು ಮಾತ್ರೆ, ಕೈ ನೋವು ಕೈಗೊಂದು ಮಾತ್ರೆ, ನೆಗಡಿಗೊಂದು ಮಾತ್ರೆ. ಇದಲ್ಲ, ಕಾಯಿಲೆಗೆ ಒಂದೇ ಮಾತ್ರೆ, ಅಥವಾ ಮಾತ್ರೆ ಬೇಡ, ಹೆಚ್ಚಿನ ಸಲ ಮಾತ್ರೆ ಬೇಡ. ಅದು ಮಾತ್ರೆ ಬೇಡ ಅಂತ ಕನ್ವಿನ್ಸ್ ಮಾಡುವಂಥ ಡಾಕ್ಟರ್ ಬೇಕು. ನೀನು ಹೇಳಿದಾಗೆ ಅದು ಕಷ್ಟ, ಆದರೆ ಅದನ್ನು ಮಾಡಬೇಕು, ನಮಗೆ ಸ್ವಲ್ಪ ಸಮಯ ಬೇಕು. ಹಾಗೇನೆ ನೀವು ಬಹಳಷ್ಟು ಇಂಟರ್ವ್ಯೂಲ್ ಕೂಡ ಹೇಳಿದ್ರೆ, ಈಗ ಪೇಷಂಟ್ಸ್ ನಾವು ಡಾಕ್ಟರ್ ಹತ್ರ ಹೋದಾಗ ಏನೋ ಒಂದು ಟ್ಯಾಬ್ಲೆಟ್ ಬರ್ಕೊಟ್ರು, ಮೆಡಿಸಿನ್ ಬರ್ಕೊಟ್ರು ಅಂದಾಗ ಇದು ಯಾಕೆ ತಗೋಬೇಕು, ಇದು ತಗೊಳ್ಳದೇ ಇದ್ರೂ ಕೂಡ ವಾಸಿ ಮಾಡ್ಕೋಬಹುದಾ, ಅಥವಾ ಇಷ್ಟು ದಿನ ತಗೋಬೇಕಾ, ಇಷ್ಟೊಂದು ತಗೋಬೇಕಾ ಅನ್ನೋ ಪ್ರಶ್ನೆಗಳನ್ನ ನಾವು ಕೂಡ ವೈದ್ಯರ ಹತ್ರ ಕೇಳಿದ್ರೆ ಬಹುಶಃ ಅವಾಗ ನಮ್ಗೆ ಉತ್ತರ ಸಿಗ್ಬೋದು ಅನ್ನುವಂಥದ್ದು. ತುಂಬ ಉತ್ತರ ಸಿಗ್ತದೆ. ನಾನು ಯಾವಾಗಲೂ ಪೇಷಂಟ್ಸ್ಗೆ ಹೇಳೋದು, ನೀವು ವೈದ್ಯರಲ್ಲಿ ಹೋದವಾಗ ಅವರು ಮದ್ದು ಕೊಟ್ಟಾಗ 3 ಪ್ರಶ್ನೆ ಕೇಳಿ. ಈ ಮಾತ್ರೆ NNT ಎಷ್ಟು, NNT ನಂಬರ್ ನೀಡೆಡ್ ಟು ಟ್ರೀಟ್, ಇದರದ್ದು ADR ಎಷ್ಟು, ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್ ಎಷ್ಟು, ಇದನ್ನು ತೆಕ್ಕೊಳ್ಳೋದಿದ್ರೆ ಏನಾಗ್ತದೆ. ಈ 3 ಪ್ರಶ್ನೆ ಕೇಳಿದರೆ ಅದನ್ನು ಅವರು ಸರಿಯಾಗಿ ಉತ್ತರ ಕೊಟ್ಟರೆ ಹೆಚ್ಚಿನ ಸಲ ನೀವು ಔಷಧಿ ತೆಕ್ಕೊಳ್ಳೋದಿಲ್ಲ. ಈಗ ಡಾಕ್ಟರ್ ಹತ್ರ ನಾನು ಹೋದೆ, ಒಂದು ಕಾಯಿಲೆಗೆ ಒಂದು ಮಾತ್ರೆ ಕೊಟ್ಟರಲ್ಲ, ಆ ಮಾತ್ರೆ ನನ್ನ ಮೇಲೆ ಪರಿಣಾಮ ಆಗ್ತದೆ ಅಂತಿಲ್ಲ, ನನ್ನ ಮೇಲೆ ಪರಿಣಾಮ ಆಗ್ತದೆ ಅಂತ ಗ್ಯಾರಂಟಿ ಇಲ್ಲ. ನಾವು ಸ್ಟ್ಯಾಟಿಸ್ಟಿಕ್ಸ್ ವರ್ಕ್ ಮಾಡೋದು. ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಇನ್ನೀಗ ಒಂದು ಮಾತ್ರೆ ಹೇಳ್ತೇನೆ. ಈಗ ಒಂದು ಭಾಳ ದೊಡ್ಡ ಮಾತ್ರೆ ಉಂಟು, ಯಾರಾದ್ರೂ ನನಗೆ ಬರೆದು ಕೊಟ್ಟರೆ ನಾನು ಅವ್ರ ಹತ್ರ ಕೇಳ್ತೇನೆ, ಸ್ವಾಮಿ ಇದರದ್ದು NNT ಎಷ್ಟು? ಅದರದ್ದು NNT 300. ಅಂದರೆ 300 ಜನರಿಗೆ ಆ ಮಾತ್ರೆ ಕೊಟ್ಟಾಗ ಒಬ್ಬನಿಗೆ ಅದರಿಂದ ಲಾಭ ಸಿಗ್ತದೆ. 299 ಜನರಿಗೆ ಆ ಮಾತ್ರೆಯಿಂದ ಲಾಭ ಸಿಕ್ಕುವುದಿಲ್ಲ. ತೊಂದರೆ ಇಲ್ಲ, ಒಬ್ಬ ಹೇಳ್ತಾನೆ ತೊಂದರೆ ಇಲ್ಲ, ನನಗೆ 1 in 300 ಆದರೂ ನಾನು ಚಾನ್ಸ್ ತೆಕ್ಕೊಳ್ತೇನೆ ಅಂತ. ಆದರೆ ಅದರದ್ದು ADR ರಿಸ್ಕ್ ಎಷ್ಟು ಅಂತ ಕೇಳಬೇಕು. ADR ಅಂದರೆ ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ಸ್. ಅದು ಇದಕ್ಕೆ 10%. ಅಂದರೆ 10% ಜನರಿಗೆ ಇದನ್ನು ತೆಕ್ಕೊಂಡ್ರೆ ಕಷ್ಟ ಆಗ್ತದೆ. ಅವರಿಗೆ ಡಯಾಬಿಟಿಸ್ ಬರ್ಬೋದು, ಅವರಿಗೆ ಕಿಡ್ನಿ ಫೇಲ್ ಆಗ್ಬೋದು, ಅವರಿಗೆ ಹಾರ್ಟ್ ಫೇಲ್ ಆಗ್ಬೋದು, ಅವ್ರ ಮಸಲು ಹೋಗ್ಬೋದು. ಹಾಗಿದ್ರೆ ಇದರ ಅರ್ಥ ಎಷ್ಟಾಯಿತು? 300 ಜನರಲ್ಲಿ ಒಬ್ಬನಿಗೆ ಲಾಭ, ಅಂದರೆ 299 ಜನರಿಗೆ ಲಾಭ ಇಲ್ಲ. ಈ 299 ಜನರಲ್ಲಿ 10%ಗೆ ನಷ್ಟ, ಅದೆಷ್ಟಾಯ್ತು? 29 ಜನ. ಇದರ ಅರ್ಥ ಕೊನೆಗೆ ಏನಾಗ್ತದೆ? ಮಾತ್ರೆ ನಾನು ಬರೆದು ಕೊಟ್ಟಾಗ ಅದರಲ್ಲಿ ಒಬ್ಬನಿಗೆ ಲಾಭ ಸಿಕ್ಕುವಾಗ 29 ಜನ ಅದರಿಂದ ಸಾಯ್ಬೋದು. ಯಾರಾದ್ರು ತೆಕ್ಕೊಳ್ತಾರೆ ಮಾತ್ರೆಯನ್ನು? ತೆಕ್ಕೊಳ್ಳೋದಿಲ್ಲ. ಹಾಗೆ ಇದನ್ನು ಪ್ರತಿಯೊಂದನ್ನು ಕೇಳಬೇಕಾದ್ರೆ ಇದನ್ನು ತಿಳ್ಕೊಂಡು ಡಾಕ್ಟರ್ಗಳು ಹೇಳುವಂಥ ಹೆಚ್ಚಿನ ಸಲ ಹೇಳ್ತಾರೆ, ನಿನ್ಗೆ ಅದು ಯಾಕೆ, ಅದೆಲ್ಲ ಬೇಡ, ನಾನು ಕೊಟ್ಟಿದ್ದೇನಲ್ಲ, ನನ್ಗೆ ಗೊತ್ತುಂಟು, ಹೋಗು ಅಂತ ಡಾಕ್ಟರ್ ನೀನು ನಂಬಬೇಡ. ಡಾಕ್ಟರ್ ನಾನಾ ನೀನಾ ಅಂತ ಕೇಳೋ ಡಾಕ್ಟರ್ಗಳು ಕೂಡ ಹೌದು, ಅಂತ ಡಾಕ್ಟರ್ ನಂಬಬೇಡ. ಯಾಕಂದ್ರೆ ಅವರು ಅರೋಗೆಂಟ್. ಆ ಡಾಕ್ಟರ್ಗಳಿಗೆ ಆ ಹ್ಯುಬ್ರಿಸ್ ಇರಬಾರ್ದು. ನನಗೆ ಗೊತ್ತಿರೋದು ಅಂತ ಎಣಿಸುವ ಡಾಕ್ಟರ್ ಇರುವ, ನನಗೆ ಗೊತ್ತಿಲ್ಲ ಅಂತ ಎಣಿಸುವ ಡಾಕ್ಟರ್ ಅವನು ಬುದ್ಧಿವಂತ. ತುಂಬ ತಿಳಿದವನು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅದಕ್ಕೊಂದು ಇಂಗ್ಲೀಷ್ನಲ್ಲಿ ಮಾತುಂಟು, ಎ ವೈಸ್ ಮ್ಯಾನ್ ನೋಸ್ ಹಿ ಈಸ್ ಎ ಫೂಲ್ ಬಟ್ ಅ ಫೂಲ್ ಥಿಂಕ್ಸ್ ಹಿ ಈಸ್ ವೈಸ್. ಇಷ್ಟೇ ವ್ಯತ್ಯಾಸ. ಓಕೆ ಡಾಕ್ಟರ್, ಕೊನೆಯದಾಗಿ ಈ ವಿಚಾರದ ಬಗ್ಗೆ ಮನೆ ವೈದ್ಯರು ಹೇಗಿರಬೇಕು, ಜೊತೆಗೆ ನಾವು ಜನಸಾಮಾನ್ಯರು ಡಾಕ್ಟರ್ ಬಳಿ ಹೋಗಬೇಕಾದ್ರೆ ನಾವು ಯಾವ ಥರ ಎಚ್ಚರದಿಂದ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಲಾಸ್ಟ್ ಮಿನಿಟ್ಸ್ ಟಿಪ್ಸ್ ಕೊಡೋದಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಡಾಕ್ಟರ್ ಹತ್ರ ಹೋದಾಗ ನಿಮ್ಮ ವಿಷಯ ಎಲ್ಲ ಅವರಿಗೆ ಹೇಳಬೇಕು. ನಿಮಗಿದ್ದದ್ದು ಮಾನಸಿಕ ಕಷ್ಟ ಎಲ್ಲವನ್ನು ಅವ್ರ ಹತ್ರ ಹೇಳಬೇಕು. ಆವಾಗ ಅವರಿಗೆ ಗೊತ್ತಾಗ್ತದೆ. 2, ಪ್ರತಿಯೊಬ್ಬನಿಗೊಬ್ಬ ಮನೆ ವೈದ್ಯ ಇದ್ದರೆ ಆ ಮನೆ ವೈದ್ಯರಿಂದ ನಮಗೆ ಎಷ್ಟೋ ಸಹಾಯ ಆಗ್ತದೆ. ಯಾಕಂದರೆ ನಾವು ಅನಾವಶ್ಯಕವಾಗಿ ಸ್ಪೆಷಲಿಸ್ಟ್ ಅಥವಾ ಆಸ್ಪತ್ರೆ ಹೋಗಿ ಸಿಕ್ಕಾಕೋಬೇಡ. ಆಸ್ಪತ್ರೆ ಹೋದಕೊಳ್ಳೆ ಅವರು ಟು ಬಿ ಆನ್ ದ ಸೇಫರ್ ಸೈಡ್ ಅಂತ ನೀನು ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿ ಇಂಟೆನ್ಸಿವ್ ಕೇರ್ ಯೂನಿಟಿಗೆ ಹಾಕ್ತಾರೆ. ಅಲ್ಲಿ ಹೋದರೆ ಈಗ ಏನು ಗೊತ್ತಾಗಿದೆ ನಮಗೆ ಅಂದರೆ ಆಸ್ಪತ್ರೆಯಲ್ಲಿ ಸೂಪರ್ ಬಗ್ಸ್ ತುಂಬ ಉಂಟು. ಎಲ್ಲಿವರೆಗೆ ಸೂಪರ್ ಬಗ್ಸ್ ಉಂಟು ಅಂದರೆ ಈಗ WHO ಚೀಫ್ ಹೇಳ್ತಾಳೆ, ಚಾನ್, ಇನ್ನು ಸ್ವಲ್ಪ ವರ್ಷದಲ್ಲಿ ಯಾವ ಆ್ಯಂಟಿಬಯೋಟಿಕ್ನ ಕೊಲ್ಲಲು ಸಾಧ್ಯ ಅಂತ ಕ್ರಿಮಿಗಳು ಬರ್ತವೆ, ಆವಾಗ ಮನುಷ್ಯ ಸಾಯ್ತಾನೆ ಅಂತ. ನಾವೆಲ್ಲಿ ಈಗ ಆ್ಯಂಟಿಬಯೋಟಿಕ್ಸನ್ನು ಕ್ರಿಮಿಗಳನ್ನು ಕೊಲ್ಲಿಕ್ಕೆ ತಯಾರು ಮಾಡಿದ್ದೇವ, ಈಗ ಅದನ್ನೇ ಉಪಯೋಗ ಮಾಡಿ ಕ್ರಿಮಿಗಳು ನಮ್ಮನ್ನು ಕೊಲ್ಲಿಕ್ಕೆ ತಯಾರಾಗಿವೆ. ಇಲ್ಲಿದ್ರೆ ನಮಗೂ ಕ್ರಿಮಿಗೂ ದೋಸ್ತಿ, ನಮಗೇನು ವೈರತ್ವ ಇಲ್ಲ. ಹಾಗಾಗಿ ಬಹಳ ಜಾಗ್ರತೆಯಿಂದ ಇರಿ.
ನಿಮ್ಮ ಗುಟ್ಟನ್ನೆಲ್ಲ ಡಾಕ್ಟ್ರಿಗೆ ಹೇಳಿ, ಆದರೆ ಡಾಕ್ಟ್ರು ಕೂಡ ಒಳ್ಳೆಯವರಾಗಿರಲಿ, ಡಾಕ್ಟ್ರನ್ನು ಚೂಸ್ ಮಾಡುವಾಗ ಜಾಗ್ರತೆ ಇರಿಸಿ. ಓಕೆ ಡಾಕ್ಟರ್, ಮನೆ ವೈದ್ಯರ ಮಹತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು, ಉಪಯುಕ್ತ ಮಾಹಿತಿಗಳನ್ನು ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ನಿಮಗೆ. ನಮಸ್ಕಾರ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಸಬ್ಜೆಕ್ಟ್ನೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.